ವರಪರೀಕ್ಷೆ ಕಥೆಯ 3ನೇ ಭಾಗಕ್ಕೆ ಸ್ವಾಗತ ಫ್ರೆಂಡ್ಸ್. ಕತೆ ಮುಂದುವರಿಸೋಣ ಬನ್ನಿ. ಅಷ್ಟರಲ್ಲಿ ರಾಯರ ಮಗನ ಫೋನ್ ಬರುತ್ತೆ. ಆಗ ರಾಯರು ಹೇಳ್ತಾರೆ, ಇದೇನೋ ದಿಢೀರ್ ಅಂತ ಮನೆ ನೆನಪಾದ ಹಾಗಿದೆ ಮಗರಾಯರಿಗೆ ಅಂತ ಹುಸಿ ಕೋಪ ನಟಿಸುತ್ತಾರೆ. ಆಗ ವನಜಾಕ್ಷಿ ಯಾಕೆ ನೆನಪಾಗೋಕು ಪರ್ಮಿಷನ್ ಕೇಳಬೇಕಾ ಮಾತು ತಿರುಗಿಸಿ ಹೇಳುವಲ್ಲಿ. ಆಗ ರಾಯರು ಅವನು ನಿಸ್ಸಿಮ ನೀನು ಹಾಗೆಲ್ಲ ಕಾಲ್ ಮಾಡೋನು ಅಲ್ವಲ್ಲ ಅಂತಾರೆ ರಾಯರು. ವನಜಾಕ್ಷಿ ಮಗನ ಹತ್ತಿರ ಅದು ಬಿಡು ಲಂಡನ್ ಇಂದ ಯಾವಾಗ ಬರ್ತೀಯ ಅಂತ ಕೇಳ್ತಾಳೆ. ನೀನು ಕೇಳೋದು ಹೆಚ್ಚ ನಾನು ಬರೋದು ಹೆಚ್ಚ ಅಮ್ಮ ಇದೋ ಮಾತೆ ನಿನ್ನ ಕೋರಿಕೆಯನ್ನು ನಿನ್ನ ಮಗ ನೆರವೇರಿಸ್ತಾ ಇದ್ದಾನೆ ಇದೋ ಬಂದೇ ಬಿಟ್ಟೆ ಅಂದವನ ಕೊನೆಯ ಮಾತು ಹತ್ತಿರದಲ್ಲೆಲ್ಲೋ ಕೇಳಿಸಿದಂತೆ ಆಗುತ್ತೆ. ಅವರಿಗೆ ತಿರುಗಿ ನೋಡಿದವರ ಕಣ್ಣರಳಿತು. ಹೇ ನಿಜವಾಗ್ಲೂ ಬಂದಿದೆಯೇನೋ ಖುಷಿಯಿಂದ ಕಣ್ತುಂಬಿಕೊಂಡ ಜನ್ಮದಾತೆಯನ್ನ ಓಡಿ ಬಂದು ಬಾಚಿ ಅಪ್ಪಿಕೊಳ್ಳುತ್ತಾನೆ. ಅವನು ಅವಳ ಹಣೆಗೊಂದು ಪುಟ್ಟ ಮುತ್ತಿಟ್ಟು ದೂರ ಸರಿದನು. ಆಗ ರಾಯರು ಈಗ ಬಂದಿದ್ದು ಯಾಕೋ ಅಂತಾರೆ ಮುನಿಸಿನಿಂದ. ನಿನಗೋಸ್ಕರ ಡಾರ್ಲಿಂಗ್ ಅಂತ ಕಣ್ಣು ಮಿಟುಕಿಸುತ್ತಾನೆ. ರಾಯರು ಮಗನ ಕಿವಿ ಹಿಂಡಿ ನನಗೆ ಸುಳ್ಳು ಹೇಳ್ತೀಯ ಮಗನೇ ನೀನು ಬಂದಿದ್ದು ಆ ಹುಡುಗಿ ಸಲುವಾಗಿಯೇ ತಾನೇ ಅಂತ ಕಳ್ಳ ನೋಟ ಬೀರ್ತಾರೆ. ಅವನು ನೋಟ ತಪ್ಪಿಸಿ ಇಹಿ ಅಂತ ನಗ್ತಾನೆ. ರಾಯರು ಯಾಕೆ ನಿನಗೀಗ ಹೆಣ್ಣು ನೋಡೋಕೆ ಹೋಗೋಕೆ ಅಷ್ಟು ಅರ್ಜೆಂಟ್ ಏನಪ್ಪ ಅಂತಾರೆ. ಅವನ ತಾಯಿ ಅವರ ಮಾತನ್ನ ಕೇಳಿ ಪೆಚ್ಚು ಪೆಚ್ಚಾಗಿ ನಗ್ತಾನೆ. ವನಜಾಕ್ಷಿ ನಗ್ತಾ ಸ್ವಲ್ಪ ಕಾಯಪ್ಪ ಇವತ್ತು ಫಾರಿನ್ ಕ್ಲೈಂಟ್ ಅಟೆಂಡ್ ಮಾಡಬೇಕು ಅಂತೆ ಹಾಗಾಗಿ ಇವತ್ತು ಹೋಗಿ ಬರೋದು ತಡ ಆಗುತ್ತೆ ಅಂತಿದ್ರು ನಿನ್ನಪ್ಪ. ಪುರೋಹಿತರನ್ನ ಕೇಳಿ ನಾಳೆ ಬೆಳಿಗ್ಗೆ ಹೋಗೋಣ ಹೆಣ್ಣು ಕೇಳೋಕೆ ಏನಂತೀಯ ಅಂತ ಕಣ್ಣು ಹೊಡಿತಾಳೆ ಅವನ ತಾಯಿ. ಅವನು ಮೂತಿ ಉಬ್ಬಿಸಿಕೊಂಡೆ ಸರಿ ಅಂತ ತಲೆ ಆಡಿಸಿದ್ದ. ನೀನು ಹಿಂಗೆ ಸರ್ಪ್ರೈಸ್ ಕೊಟ್ಟಿದ್ದರಿಂದ ನಿನಗೇನು ಸ್ಪೆಷಲ್ ರೆಸಿಪಿ ಮಾಡಿಲ್ಲ ನೋಡು. ಜರ್ನಿ ಮಾಡಿ ಸುಸ್ತಾಗಿರ್ತೀಯ ಅಲ್ವಾ ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೋ ಮಧ್ಯಾಹ್ನ ನಿನಗೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ತೀನಿ ಅಂತ ಅವನ ಕೆನ್ನೆ ತಟ್ಟಿ ನಡೆದು ಬಿಡ್ತಾಳೆ. ಮಗ ಬಂದ ಸಂಭ್ರಮಕ್ಕೆ ಅವರ ಕಾಲು ನಿಂತಲ್ಲಿ ನಿಲ್ತಾ ಇಲ್ಲ. ತಾಯಿಯ ಮುಖದ ತುಂಬ ಹರಡಿದ ಸಂತಸದಿಂದಾಗಿ ಮಗನ ಮನ ತಂಪಾಯಿತು. ಮಗ ತನ್ನವಳ ನೆನಪಿನಲ್ಲಿ ತೇಲ್ತಾ ಟ್ರೋಲಿ ಬ್ಯಾಗ್ ಎಳ್ಕೊಂಡು ಪಟಪಟನೆ ಮೆಟ್ಟಿಲೇರಿ ರೂಮ್ಗೆ ಹೋಗ್ತಾನೆ. ಅವನು ಸದ್ಯ 2 ವರ್ಷದ MBA ಮುಗಿಸಿ ಲಂಡನ್ನಿಂದ ವಾಪಸ್ಸಾಗಿದ್ದಾನೆ. ಇತ್ತ ಭುವನ ಸಂಜೆ ಕಾಫಿ ಕುಡಿಯೋ ಹೊತ್ತಿಗೆ ಬೆಳಗ್ಗೆ ಪೋಸ್ಟ್ ಮ್ಯಾನ್ ಕೊಟ್ಟ ಲೆಟರ್ ಅನ್ನ ಸ್ವೆಟರ್ನಲ್ಲಿ ತುರುಕಿದ ನೆನಪಾಗುತ್ತೆ. ಭುವನಾಳಿಗೆ ವೃತ್ತಿಯಲ್ಲಿ ಜ್ಯುವೆಲ್ಲರಿ ಶಾಪಿನ ಅಂಗಡಿ ಒಂದರಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ದಾಗ RJ ಭೂವಿ ಅಂತ ಹೆಸರುವಾಸಿಯಾದವಳಿಗೆ ಅದೆಷ್ಟೋ ಅಭಿಮಾನಿಗಳಿದ್ರು. ಅವರೆಲ್ಲ ಕಳಿಸಿದ ಪತ್ರವನ್ನು ಕಲೆಕ್ಟ್ ಮಾಡಿಕೊಂಡು ಅವಳು ಕಬೋರ್ಡಿನ ಒಂದು ಬ್ಯಾಗಲ್ಲಿ ಇಟ್ಟಿದ್ಲು. ಅವಳಿಗೆ ಅಭಿಮಾನಿಗಳು ಬರೆದಿರುವ ಪತ್ರಗಳನ್ನು ಓದೋದೆ ಖುಷಿ. ಪ್ರತಿಯೊಂದನ್ನು ಮಿಸ್ ಮಾಡದೆ ಓದಿ ರಿಪ್ಲೈ ಬರೆದು ಕಳಿಸ್ತಾಳೆ. ಮೆಲ್ಲನೆ ಎದ್ದು ಕಬೋರ್ಡ್ನಲ್ಲಿದ್ದ ಸ್ವೆಟರ್ ಕೈಗೆತ್ತುಕೊಂಡು ಲೆಟರ್ನ ಹೊರತೆಗಿತಾಳೆ. ಭುವನ ನನ್ನನ್ನ ಮದುವೆ ಆಗ್ತೀಯಾ ಓ ಹುಡುಗಿ ಇಂತಿ ನಿನ್ನ ಹುಚ್ಚು ಅಭಿಮಾನಿ ಫ್ರಮ್ ಅಡ್ರೆಸ್ ಏನು ಅಂತಾನೂ ಇದ್ದಿರಲಿಲ್ಲ. ಅಲ್ಲಿ ಅಜ್ಞಾತ ಪ್ರೇಮಿ ಇರಬಹುದಾ ಅಂತ ಮನದಲ್ಲೇ ನಗ್ತಾಳೆ. ಆ ಕವರ್ನಲ್ಲಿ ಮತ್ತೊಂದು ಪುಟ್ಟ ಲೆಟರ್ ಅಂಟಿಸಲಾಗಿತ್ತು. ಅದನ್ನ ತೆರೆದು ಹೋದಾಗ ಅಲ್ಲೊಂದು ಅಡ್ರೆಸ್ ಇತ್ತು. ಕೆಳಗಡೆ ಒಂದು ಕಾಲು ಕೂಡ ಇತ್ತು. ಮನೆಯ ಅಡ್ರೆಸ್ ಅಂತ ತಪ್ಪು ತಿಳಿಬೇಡ ಪ್ರಿಯೆ ನಿನ್ನ ಮರು ಸಂದೇಶವೇನಿದ್ರೂ ಈ ಅಡ್ರೆಸ್ಸಿಗೆ ಕಳಿಸು. ನಿನ್ನ ಪತ್ರದ ನಿರೀಕ್ಷೆಯಲ್ಲಿ ಅಂತ ಬರೆಯಲಾಗಿತ್ತು. ಆ ಪತ್ರದಲ್ಲಿ ಅವಳಿಗೆ ಆ ಪತ್ರವನ್ನು ಓದಿ ನಗು ಬರುತ್ತೆ. ಮೊದಲ ಬಾರಿಗೆ ಹುಡುಗನೊಬ್ಬ ನೇರ ದಿಟ್ಟವಾಗಿ ಅವಳ ಬಳಿ ಮದುವೆಯ ಪ್ರಪೋಸಲ್ ಇಟ್ಟಿದ್ದ. ರಿಪ್ಲೈ ಕೊಡೋ ಜರೂರತ್ತು ಅವಳಿಗೆ ಇಲ್ಲದಿದ್ದರೂ ಅವನೊಬ್ಬ ಅಭಿಮಾನಿ ಹಾಗಾಗಿ ಅವನನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಸರಸರನೆ ಅವಳ ಕೈಗಳು ಪೆನ್ನು ಪೇಪರಿನ ಮೇಲೆ ಓಡಿ 4 ಅಕ್ಷರ ಗೀಚಿದ್ವು. ಹತ್ತಿರದಲ್ಲೇ ಇದ್ದ ಪೋಸ್ಟ್ ಆಫೀಸಿಗೆ ಹೋಗಿ ಅವನು ನೀಡಿದ ಅಡ್ರೆಸ್ಗೆ ಪೋಸ್ಟ್ ಹಾಕಿ ಬರ್ತಾಳೆ. ಕುತೂಹಲಕ್ಕೂ ಅವಳು ಆ ಅಡ್ರೆಸ್ಸಿನ ಬಗ್ಗೆ ಆಸಕ್ತಿ ತೋರಲಿಲ್ಲ. ಮಾರನೇ ದಿನ ಅವಳ ಪತ್ರ ಸಿಕ್ಕಿದ್ದೇ ತಡ ಅವನ ತುಟಿಗಳು ಅರಳಿತು. ಅಷ್ಟಿದ್ರೆ ಮನೆಗೆ ಬಂದು ಹೆಣ್ಣು ಕೇಳಿ ಅಂತ ಬರೆದಿತ್ತು. ಅದರಲ್ಲಿ ಅವನು ಪುನಃ ಅವಳಿಗೆ ಪತ್ರ ಬರೆಯೋ ಗೋಜಿಗೆ ಹೋಗಲಿಲ್ಲ. ಇತ್ತ ಬೆಳಗ್ಗೆ ಗಂಡಿನ ಕಡೆಯವರು ಬರ್ತಾರೆ. ರೆಡಿಯಾಗಮ್ಮ ಅಂತ ಹೇಳಿದ ತಾಯಿಗೆ ಯಾವಾಗ್ಲೂ ಬೆಳಿಗ್ಗೆನೆ ಗಂಡಿನ ಕಡೆಯವರನ್ನ ಕರೆಸಿ ನನ್ನ ಮೂಡ್ ಔಟ್ ಮಾಡ್ತೀಯಾ. ಆಕೆ ಹೀಗೆ ದಿನ ರಜಾ ಹಾಕ್ತಾ ಕೂತ್ರೆ ಆ ಸೇಟು ಅಂಗಡಿಯಿಂದ ಗೇಟ್ ಪಾಸ್ ಕೊಡ್ತಾನೆ ಅಷ್ಟೇ ಅಂತ ಕಿರಿಕಿರಿಯಿಂದ ಹೇಳ್ತಾಳೆ ಭುವನ. ನೀನೀಗ ರೆಡಿ ಆಗ್ತೀಯೋ ಇಲ್ವೋ ಅದನ್ನ ಮೊದಲು ಹೇಳು ಅಂತಾರೆ ವನಜಾಕ್ಷಿ. ಇಲ್ಲ ಅಂದ್ರೆ ನೀನೇನು ಬಿಡ್ತೀಯೇನಮ್ಮ ಅಂತ ಸಿಡಿಮಿಡಿ ಮಾಡ್ಕೊಂಡೆ ಬಟ್ಟೆ ಹಿಡಿದು ಬಾತ್ರೂಮ್ಗೆ ಹೋಗ್ತಾಳೆ ಭುವನ. ದೇವರೇ ಈ 100ನೇ ಸಂಬಂಧ ಆದ್ರೂ ಓಕೆ ಆಗಲಿ ಅಂದುಕೊಂಡೆ. ವನಜಾಕ್ಷಿ ಅವರು ಮಗಳ ರೂಮಿಂದ ಹೊರಬಂದಿದ್ದರು. ಅವಳು ಸೀರೆ ಉಟ್ಟು ರೆಡಿ ಆಗುವ ಹೊತ್ತಿಗೆ ಗಂಡಿನ ಕಡೆಯವರು ಬಂದಿದ್ದರು. ಯಥಾ ಪ್ರಕಾರದಂತೆ ಅವಳು ಚಹಾದ ಟ್ರೇ ಹಿಡಿದು ಬಂದಳು. ತಾಯಿಯ ಬಲವಂತದ ಮೇರೆಗೆ ನಡಿಗೆಯಲ್ಲಿ ಒಂದಿಷ್ಟು ನಯ ನಾಜೂಕು ತಂದುಕೊಂಡಿದ್ಲು. ತಾಯಿಯ ಅಪ್ಪಣೆಯಂತೆ ನೆಲ ನೋಡ್ತಾ ಇತ್ತು. ಎಲ್ಲರಿಗೂ ಟೀ ನೀಡಿ ತಾಯಿಯ ಪಕ್ಕ ಹೋಗಿ ನಿಂತವಳು ಇನ್ನೂ ತಲೆ ಎತ್ತಿರಲಿಲ್ಲ. ಅಂತಹ ಪ್ರಸಂಗದ ನಿರೀಕ್ಷೆ ಇದ್ಲು ಅವಳು. ಏನಮ್ಮ ಅಂತ ಗಂಡಿನ ಕಡೆಯವರು ಹೇಳಿದಾಗ ಎಸ್ ಇವರು ಅದೇ ಹಳೆ ಟೇಪ್ ರೆಕಾರ್ಡ್ ಅಂತ ಮನದಲ್ಲೇ ನಗ್ತಾಳೆ ಭುವನ.
ಅಷ್ಟರಲ್ಲೇ ಅವಳ ಮುಖ ಗಡಿಗೆ ಗಾತ್ರ ಆಗುತ್ತೆ. ನಂತರ ಅವರು ಹೇಳಿದ ಮಾತು ಕೇಳಿ ನಮ್ಮ ಹುಡುಗ ನಿಮ್ಮ ಹುಡುಗಿ ಜೊತೆ ಪ್ರೈವೇಟ್ ಆಗಿ ಮಾತಾಡಬೇಕಂತೆ ಅಂತಾರೆ ಅವಳು ಸರಿ ಅಂತ ಗುಣಗಾಡುತ್ತಾಳೆ. ವನಜಾಕ್ಷಿ ಟೆರೆಸಿಗೆ ಹೋಗಿ ಮಾತಾಡಿ ಅಂತ ಮಗಳ ಕಿವಿಯಲ್ಲಿ ಪಿಸುಗುಳ್ತಾರೆ. ಅವಳು ಬನ್ನಿ ಅಂತ ಟೆರೆಸ್ ಕಡೆಗೆ ಹೋಗ್ತಾಳೆ. ಅವನು ಅವಳನ್ನೇ ಹಿಂಬಾಲಿಸಿ ನಡೆದ. ನೋಡಿ ನನಗೆ ಹಾಡೋಕೆ ಬರಲ್ಲ ಅಂತಾಳೆ. ಅವನಿಗೆ ಬೆನ್ನು ಹಾಕಿ ನಿಂತು ಹೀಗಾದ್ರೂ ಸಂಬಂಧ ಕೈತಪ್ಪಿ ಹೋಗ್ಲಿ ಅನ್ನೋದು ಅವಳ ಆಸೆ. ಪರವಾಗಿಲ್ಲ ಬಿಡಿ, ನಾನೇನು ಸರಿಗಮ ಆಡಿಷನ್ಗೆ ಬಂದಿಲ್ಲ, ಇಲ್ಲಿ ನಿಮಗೊಂದು ವೇಳೆ ಹಾಡಬೇಕು ಅನ್ನೋ ಮನಸ್ಸಿದ್ರೆ ಹೇಳಿ, ಸಂಗೀತ ಕ್ಲಾಸಿಗೆ ಸೇರಿಸ್ತೀನಿ. ನಿಮ್ಮ ವಾಯ್ಸ್ ಹಾಡದೆ ಇರುವಷ್ಟು ಏನೂ ಖರಾಬ್ ಆಗಿಲ್ಲ ಅಂತ ಅವನು ನಗ್ತಾನೆ. ಅವಳು ಅವನ ಕಡೆಗೆ ತಿರುಗಿ ನೋಡ್ತಾಳೆ. ಇವನೊಳಗೆ ಯಾವ ಒಳ್ಳೆ ಭೂತ ನಾಟ್ಯ ಆಡ್ತಿದ್ಯಪ್ಪ ಅಂತ ಮನದಲ್ಲೇ ಹಲುಬಿಕೊಳ್ತಾಳೆ. ನೋಡಿ ನನಗೆ ಡ್ಯಾನ್ಸ್ ಮಾಡೋಕು ಬರಲ್ಲ ಅಂತಾಳೆ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಪಕ್ಕನೆ ನಕ್ಕವನು, ನಮ್ಮ ಮನೆಯನ್ನು ಡಿಕೆಡಿ ಸ್ಟೇಜ್ ಡ್ಯಾನ್ಸ್ ಮಾಡೋಕೆ ಅದರ ಅವಶ್ಯಕತೆ ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಕಲಿಬಹುದು ಅಂತಾನೆ. ಯೋ ಯಾವನಯ್ಯ ಇವನು, ನಾನು ಹೇಳಿದ್ದಕ್ಕೆಲ್ಲ ಉಲ್ಟಾನೆ ಹೇಳ್ತಾನಲ್ಲ ಅಂದುಕೊಂಡ ಭುವನಗೆ ರೇಗಿ ಹೋಯಿತು. ನನಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕ್ಲಿಕ್ಕೂ ಬರಲ್ಲ ಕಣ್ರಿ ಹಣೆ ಬಡಿದುಕೊಳ್ತಾ ಅಸಹನೆಯಿಂದ ಹೇಳ್ತಾಳೆ. ಭುವನ ಅವಳ ಜೊತೆಗೆ ನೋಟ ಬೆರೆಸ್ತಾ ನಿಧಾನವಾಗಿ ಅಡುಗೆ ಮಾಡೋದನ್ನ ಕಲಿತರೆ ಆಯ್ತಪ್ಪ, ನಮ್ಮ ಮನೆಯಲ್ಲೇನು ಯಾರು ನಿಮಗೆ ಅಡುಗೆ ಮಾಡೋಕೆ ಫೋರ್ಸ್ ಮಾಡಲ್ಲ. ಸದ್ಯ ನಾವು ಮನೆಯಲ್ಲಿ 3 ಜನ ಇರೋದು, ನೀವು ಬಂದ್ರೆ 4 ಜನ ಆಗ್ತೀವಿ ಅಂದ ಹಾಗೆ. ನನಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ, ಬಂದಿರೋರು ನನ್ನ ದೊಡ್ಡಪ್ಪ ದೊಡ್ಡಮ್ಮ, ಅವರು ಇನ್ನೊಂದು 20 ದಿನದಲ್ಲಿ ಊರಿಗೆ ಹೊರಟು ಹೋಗ್ತಾರೆ, ಆಮೇಲೆ ನಾವಿಬ್ಬರೇ. ನನಗೂ ಅಲ್ಪ ಸ್ವಲ್ಪ ಅಡುಗೆ ಮಾಡೋಕೆ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಬಿಡ್ರಿ ಎಂದವನ ಮಾತು ಕೇಳಿ ಅವಳ ತಲೆ ಗಿರ್ ಅಂದಿತ್ತು. ನಿಮಗೆ ನಾನು ಹೇಳೋದು ಏನಾದ್ರೂ ಅರ್ಥ ಆಗ್ತಿದೆಯೇನ್ರಿ ಅಂತ ಕೇಳ್ತಾಳೆ ಸಿಟ್ಟಿನಿಂದ. ನೀವೇನು ಹೇಳ್ತಿದ್ದೀರಾ ಅಂತ ಚೆನ್ನಾಗಿ ಕೇಳಿಸ್ತಿದೆ ಭೂವಿ ಅವರೇ, ನಾನೇನು ಕ್ಯೂಳ್ ಅಲ್ಲ ಅಂತಾನೆ ನಗ್ತಾ. ಅವಳಿಗೆ ಉರ್ದೇ ಹೋಯ್ತು, ಮತ್ಯಾಕೆ ಎಲ್ಲದಕ್ಕೂ ಹೂ ಅಂತಿದ್ದೀರಾ ಅಂತ. ರೈಟ್ ಅಂತಾಳೆ ಭುವನ. ಮತ್ತೇನೋ ಇಲ್ಲ ಅನ್ಬೇಕಿತ್ತ ಅವನ ಗಂಭೀರ ದಾಟಿಗೆ ಬೆಚ್ಚಿ ನೋಟ ತಪ್ಪಿಸುತ್ತಾ. ಹೌದು ಅಂತಾಳೆ ಭುವನ. ತಟ್ಟನೆ ಅವಳ ಕೈ ಹಿಡಿದವನು, ನೋಡಿ ನನಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ ಭೂವಿ ಅವರೇ, ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ಆಗ್ಲೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಯಾವುದೇ ಕಂಡೀಷನ್ಗೂ ನನಗೆ ಒಪ್ಪಿಗೆ ಇದೆ, ಒಂದು ವೇಳೆ ನೀವು ಹೌಸ್ ವೈಫ್ ಆಗದೆ ವರ್ಕಿಂಗ್ ವುಮೆನ್ ಆಗ್ತೀರಿ ಅಂದ್ರು ಓಕೆ. ನೀವು ಮಾಡ್ತಾ ಇರೋ ಜಾಬ್ ಕಸಿಯೋ ಹಕ್ಕು ನನಗಿಲ್ಲ, ನಾನು ಮನೆ ಮಕ್ಕಳು ಅಂತ ಇದ್ದು ಬಿಡ್ತೀನಿ, ಏನಂತೀರಾ? ನೀವು ಹೇಗೆ ಹೇಳ್ತಿರೋ ಹಾಗೆ ಎಂದವನ ಕಣ್ಣುಗಳಲ್ಲಿ ಒಲವಿತ್ತು. ಓ ಗಾಡ್, ಏನ್ ಮಾಡೋದು ಈಗ? ಹೂ ಅಂದ್ರೆ ಇವನು ಇಲ್ಲೇ ಮದುವೆ ಆಗೋ ಹಾಗಿದ್ದಾನೆ, ಬೇಡ ಅಂದ್ರೆ ಭೂವಿ ನೀನು ಸಿಂಗಲ್ ಆಗಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಲ್ವಾ, ಸಿಂಗಲ್ ಆಗೇ ಇದ್ದು ಬಿಡು ಅಂತ ಅವಳ ಬುದ್ಧಿ ಹೇಳ್ತಾ ಇತ್ತು. ಅವಳಿಗೆ ಆದರೆ ಮನಸ್ಸು ಹೇಗೂ, ನೀನು ಮದುವೆ ಆಗೋ ತನಕ ನಿನ್ನ ಅಮ್ಮ ನಿನ್ನನ್ನ ಒತ್ತಾಯ ಮಾಡೋದು ಬಿಡಲ್ಲ, ಇದೇ ಬಂಪರ್ ಚಾನ್ಸ್, ನೀನು ಹೇಗಿದ್ರೂ ಓಕೆ ಅಂತಿದ್ದಾನೆ, ಈ ಹುಡುಗ ಒಪ್ಕೊಂಡು ಬಿಡೆ ಹುಡುಗಿ ಅಂತ ಹಿತವಚನ ಸಾರಿತು. ಅಷ್ಟರಲ್ಲೇ ವನಜಾಕ್ಷಿ ಮಗಳನ್ನ ಕೂಗ್ತಾರೆ. ಮಾತಾಡಿ ಆಯ್ತೇನಮ್ಮ, ಜಗಲಿಯಿಂದಲೇ ಕೂಗಿದವರಿಗೆ ಎಲ್ಲಿ ಮಗಳನ್ನ ಹೆಚ್ಚು ಹೊತ್ತು ಬಿಟ್ರೆ ಬಂದಿರೋ ಹುಡುಗನ ಮೆದುಳಿಗೆ ಕೈ ಹಾಕ್ತಾಳೋ ಅನ್ನೋ ದಿಗಿಲು. ಆದರೆ ಕೇಸ್ ಉಲ್ಟಾ ಆಗಿದ್ದು ಇನ್ನೂ ಗೊತ್ತಿಲ್ಲ ಅವರಿಗೆ. ಹಾ ಅಂತ ಕೂಗಿದವಳು ಅವನಿಂದ ಕೈ ಬಿಡಿಸಿಕೊಂಡು ಅವಸರದಿಂದ ಕೆಳಗಿಳಿಯುವಾಗ ಏನೋ ನೆನಪಾಗಿ ಹಿಂತಿರುಗುತ್ತಾ, ಹೌದು ನಿಮ್ಮ ಹೆಸರೇನು ಅಂತ ಕೇಳ್ತಾಳೆ. ನಿಶಿತ್ ಅಂತ ಅವಳ ಜೊತೆಗೆ ಹೆಜ್ಜೆ ಹಾಕ್ತಾ ಹೇಳ್ತಾನೆ. ಅವನು, ಹಾ ನಿಶಿತ್, ನೀವು ಇನ್ಮುಂದೆ ನನ್ನನ್ನ ಈ ಅವರೆಕಾಳು ಅನ್ನೋದನ್ನ ಬಿಡಿ, ಮುಂದೆ ಇಟ್ಸ್ ನಾಟ್ ಸೌಂಡ್ಸ್ ಗುಡ್ ಅಂತ ನಡೆದೇ ಬಿಡ್ತಾಳೆ. ಭುವನ ಮುಂದೇನ ಅವನಿಗೊಂದು ಕ್ಷಣ ಅವಳು ಏನು ಹೇಳಿದ್ಲು ಅಂತಾನೆ ಅರ್ಥ ಆಗ್ಲಿಲ್ಲ. ಅರ್ಥವಾದಾಗ ಕುಣಿದು ಕುಪ್ಪಳಿಸುವಂತಾಗಿತ್ತು ಅವನಿಗೆ. ಅವರೆಲ್ಲ ಬಳಿ ಬಂದಾಗ ಭುವಿ ಈ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿದ್ದಾಳೆ ಅಂತ ತಿಳಿತು. ಕೊನೆಗೆ ತಾಂಬೂಲವನ್ನು ಕೂಡ ಬದಲಾಯಿಸುತ್ತಾರೆ. ಭುವನಗೆ ತನ್ನ ತಂದೆ ತಾಯಿ ಮೂಲಕ ನಿಶಿತ್ ಜೊತೆಗೆ ಬಂದಿದ್ದ ಅವನ ದೊಡ್ಡಮ್ಮನ ಹೆಸರು ಜ್ಯೋತಿ ಅಂತಾನೂ ದೊಡ್ಡಪ್ಪನ ಹೆಸರು ಶೀತಲ್ ಅಂತಾನೂ ತಿಳಿದು ಬಂತು. ಮುಂದಿನ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡೆದವು. ಈ ನಡುವೆ ಅವರಿಬ್ಬರ ನಡುವೆ ಹೆಚ್ಚಿನ ಭೇಟಿ ನಡೆದೇ ಇಲ್ಲ. ಅವನು ಅಲ್ಬಾ ಇಲ್ಬಾ ಅಂತ ಫೋರ್ಸ್ ಕೂಡ ಮಾಡಲಿಲ್ಲ. ಅವನು ಕರೆದರೆ ಅವಳು ಓಕೆ ಅಥವಾ ನೋ ಅಂತ ಇದ್ಲು ಅಷ್ಟೇ. ಆದರೆ ನಡೆದ 2 ಭೇಟಿಯಲ್ಲಿ ಅವಳು ಅವನನ್ನ ಚೆನ್ನಾಗಿ ಅರಿತು ಬಿಟ್ಟಿದ್ಲು. ನಿಶಿತ್ ಸ್ನೇಹಮಯಿ, ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗೋ ಸ್ವಭಾವ ಅವನದು. ಅವನ ಮುಖದಲ್ಲಿ ನಗುವಿದ್ರೇನೆ ಚಂದ, ಅವನ ಗುಣವೂ ಅಷ್ಟೇ ಸುಂದರ. ಅವಳು ನಿಧಾನವಾಗಿ ಅವನನ್ನ ಇಷ್ಟಪಡತೊಡಗಿದ್ಲು. ಇಷ್ಟ ಪ್ರೀತಿಯಾಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಹಿರಿಯರ ಸಮ್ಮುಖದಲ್ಲಿ 1 ವಾರದ ನಂತರ ಇಬ್ಬರ ವಿವಾಹ ಭವ್ಯವಾಗಿ ಜರಗಿ ನಿಶಿತ್ನ ಹೆಂಡತಿಯಾಗಿ ಅವನ ಮನೆಯ ಹೊಸ್ತಿಲು ತುಳಿದಿದ್ಲು ಭುವನ. ನಿಶಿತ್ನ ಮದುವೆಯೇ ಆಗಲ್ಲ ಎಂದು ಹೇಳುತ್ತಿದ್ದ ಭುವನ ಈಗ ಮದುವೆ ಆಗಿ ನಿಶಿತ್ ಮನೆಗೆ ಕಾಲಿಟ್ಟಿದ್ದಾಳೆ. ಮುಂದಿನ ಭಾಗದಲ್ಲಿ ಭುವನ ಸಂಸಾರ ಹೇಗಿರುತ್ತೆ ನೋಡೋಣ.